ನಮಸ್ಕಾರ ವೀಕ್ಷಕರೇ. ಸೊ ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಾಗಿದೆ ನಿಮ್ಮ ಬಗ್ಗೆ, ಹಾಗೂ ಇವ್ರು ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಎನಿಥಿಂಗ್ ಲೈಕ್ ದ್ಯಾಟ್, ಏನಾದರೂ ಆಗಿರ್ಬೋದು. ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಿದೆ ನಿಮ್ಮ ಕಡೆಗೆ ಅಂತ ನಾನು ಹೇಳ್ತಾ ಬರ್ತೀನಿ. ಸೊ ಈ ವ್ಯಕ್ತಿಯನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅವರ ಮೆಸೇಜಸ್ ಏನಾಗಿದೆ, ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ ನಿಮಗೆ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಒನ್ ಸ್ಟೋನ್. ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ದಿಸ್ ಇಸ್ ಒನ್ ಸ್ಟೋನ್ ಆ್ಯಂಡ್ ದಿಸ್ ಇಸ್ ಅನದರ್ ಸ್ಟೋನ್. ಓಕೆ, ಎರಡರಲ್ಲಿ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಯಾರು ಈ ಒಂದು ಸ್ಟೋನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಿದೆ ಆ್ಯಂಡ್ ಬೇಸಿಕ್ಲಿ ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಹೇಳ್ತೀನಿ. ಲೆಟ್ಸ್ ಸಿ, ಈ ವ್ಯಕ್ತಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ. ವಾಟ್ ದಿಸ್ ಪರ್ಸನ್ ರಿಯಲಿ ವಾಂಟ್ಸ್ ಟು ಟೆಲ್ ಯು ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ 3 ಮೆಸೇಜಸ್, ಇಂಟ್ರೆಸ್ಟಿಂಗ್. ಫಸ್ಟ್ ಮೆಸೇಜ್, ಯು ಡಿಸರ್ವ್ ಬೆಟರ್ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನಿನಗೆ ಇನ್ನೂ ಬೆಸ್ಟ್ ಲೈಫ್ ಸಿಗುತ್ತೆ, ಯು ಡಿಸರ್ವ್ ದಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಮೇ ಬಿ ಅವ್ರು ನಿಮ್ಮನ್ನ ಇಲ್ ಟ್ರೀಟ್ ಮಾಡಿರ್ಬೋದು, ಅದರಿಂದ ಒಂದು ಗಿಲ್ಟ್ ಕೂಡ ಕಾಡ್ತಿರ್ಬೋದು ಈ ವ್ಯಕ್ತಿಗೆ. ಅದರಿಂದನೇ ಯು ಡಿಸರ್ವ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಮೆಸೇಜ್, ದ ಪ್ಯಾಷನ್ ಇಸ್ ಟೂ ಮಚ್ ಅಂತ ಬರ್ತಾ ಇದೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಜಾಸ್ತಿ ಇದೆ, ನಿಮ್ಮ ಕಡೆಗೆ ಒಲವು ಇನ್ಕ್ರೀಸ್ ಆಗ್ತಾ ಇದೆ. ನಿಮ್ಮನ್ನು ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಬೇಕು ಅನ್ನುವಂಥ ಒಂದು ಆಸೆ ಕೂಡ ಇದೆ, ಆದರೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಕೂಡ ಅವರು ಒಂದು ಮನಸ್ಥಿತಿಲಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೆಸೇಜ್, ಯು ವೇರ್ ರೈಟ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನೀವೇನೋ ಹೇಳಿರ್ಬೋದು ಈ ವ್ಯಕ್ತಿಗೆ, ನೀವು ಹೇಗೋ ನಡ್ಕೊಂಡಿರ್ಬೋದು ಈ ವ್ಯಕ್ತಿ ಜೊತೆ, ನೀನು ಮಾಡಿದ್ದು ಸರಿಯೇ ಇತ್ತು, ಆದರೆ ನನ್ನ ಒಂದು ನಡವಳಿಕೆ ತಪ್ಪಾಗಿತ್ತು ಅಂತ ಅವರು ತಪ್ಪುಗಳನ್ನೂ ಒಪ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಅದು ಅವರ ಮೈಂಡ್ ಮೆಸೇಜಸ್ ಆಗಿತ್ತು. ಯಾರು ಈ ಒಂದು ಲೈಮ್ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿ ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ನಿಮ್ಮ ಕಡೆಗೆ ಅಂತ ಹೇಳ್ತಾ ಬರ್ತೀನಿ. ಲೆಟ್ಸ್ ಸಿ, ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಾಗಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿಗೆ ಏನು ಹೇಳ್ಕೋಬೇಕು ಅನಿಸ್ತಾ ಇದೆ ಅಂತ ನಾನು ಇವಾಗ ಹೇಳ್ತೀನಿ. ಡ್ರಾಮಾ ಅಂತ ಬರ್ತಾ ಇದೆ. ಸೊ ಇಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ಡ್ರಾಮಾನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಳ್ಳುಗಳನ್ನ ಹೇಳಿರ್ಬೋದು. ಹಾಗೂ ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಅವರು ಮಾಡಿರುವಂಥ ತಪ್ಪುಗಳನ್ನೆಲ್ಲ ನಿಮ್ಮ ಮೇಲೆ ಈಸಿಯಾಗಿ ಹಾಕ್ತಾ ಇದ್ದಾರೆ, ನಿಮ್ಮ ಕಡೆಯೇ ಪ್ರಾಬ್ಲಮ್ ಅಂತ ದೂಷಿಸ್ತಾ ಇದ್ದಾರೆ. ನೀನೇ ಡ್ರಾಮಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆದರೆ ಆ್ಯಕ್ಚುಲಿ ಅವರೇ ಹಾಗೆ ನಡ್ಕೊಂಡಿದ್ರು. ಬಟ್ ಬ್ಲೇಮ್ ನಿಮ್ಮ ಕಡೆಗಿದೆ ಅಂತ ಹೇಳ್ತೀನಿ. ಐ ಕಾಂಟ್ ಮೇಕ್ ಅ ಡಿಸಿಷನ್ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಈ ಕೂಡಲೇ ನಾನು ಯಾವುದು ಡಿಸಿಷನ್ ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಇಲ್ಲ. ಈಗ ನೀನೇನಾದರೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಬಳಿ ಉತ್ತರಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜಸ್, ಐ ವಾಸ್ ಹರ್ಟ್ ಬೈ ಯು ಅಂತ ಹೇಳ್ತಾ ಇದ್ದಾರೆ. ಅಗೇನ್ ನನಗೆ ಸ್ಟ್ರಾಂಗಾಗಿ ಈ ಒಂದು ರೀಡಿಂಗ್ನಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಆ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ, ಆ ವ್ಯಕ್ತಿ ನಿಮ್ಮನ್ನ ಇಲ್ ಟ್ರೀಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಆದರೂ ಕೂಡ ಅವ್ರು ನಿಮ್ಗೇನು ಹೇಳ್ತಾರೆ, ಇಟ್ಸ್ ಲೈಕ್ ಅ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ಬೋದು. ಗ್ಯಾಸ್ ಲೈಟಿಂಗ್ ಅಂದರೆ ಅವರು ಮಾಡಿರುವಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು, ಹಾಗೂ ನಿಮ್ಮ ಅನುಭವಗಳು, ನಿಮ್ಮ ನೋವುಗಳಿಗೆ ಬೆಲೆ ಕೊಡದೇ ಇರುವಂಥದ್ದು. ನಿಮಗೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನಿಂದ ನನಗೆ ನೋವಾಗಿದೆ, ನಿನ್ನಿಂದ ನಾನು ಅನುಭವಿಸಿದ್ದೀನಿ, ನಿನ್ನಿಂದ ನನಗೆ ಬೇಜಾರಾಗಿದೆ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ನಿಮ್ಮಿಂದ ದೂರ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಯಾಕೆಂದರೆ ಈ ವ್ಯಕ್ತಿಯ ಎನರ್ಜಿ ಈಸ್ ನಾಟ್ ಹೆಲ್ಪಿಂಗ್ ಯು, ಬಟ್ ಇಟ್ ಈಸ್ ಹ್ಯಾಂಪರಿಂಗ್ ಯು. ಅಂದರೆ ಈ ವ್ಯಕ್ತಿಯ ಎನರ್ಜಿ ನಿಮ್ಮನ್ನು ಕುಗ್ಗಿಸ್ತಾ ಇದೆ. ಸೊ ನಾಟ್ ವರ್ತ್ ಇಟ್. ದಟ್ ವಾಸ್ ಯೋರ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.